ಭ್ರಷ್ಟಸ್ವಲಿಟ್ಟ ಇವನು. ವಿಷ್ಣುದಾನಂ ವಿಲಾಪ್ತೇಶ ಸತ್ವಾಚ ಪುತ್ರನ್ಭಕಾನ್, ಅನೇಕ ಯಾದವರ ಹೆಂಡಂದರನ್ನ ಅಪಹಾರ ಮಾಡಿಕೊಂಡು ಹೋದ ಶಿಶುಪಾಲ. ಇಷ್ಟು ನೀಚ ಕೃತ್ಯವನ್ನ ಮಾಡತಕ್ಕಂತಹ ವ್ಯಕ್ತಿಯವನು ಅನೇಕರನ್ನು ಸಂಹಾರ ಮಾಡಿದ್ದಾನೆ ವಿನಾಕಾರಣವಾಗಿ, ಗೊತ್ತಿಲ್ಲದೆ. ಯುದ್ಧದ ಸಂದರ್ಭ ಸಂಹಾರ ಮಾಡಿದರೆ ಪರಾಕ್ರಮ, ಯುದ್ಧ ಬಿಟ್ಟು ಅನ್ಯ ಕಾಲದಲ್ಲಿ ಸಂಹಾರ ಮಾಡಿದರೆ ಅದು ಹೇಡಿತನ, ಪಾಪ. ಆದ್ದರಿಂದ ಈ ತರಹದ ಪಾಪವನ್ನು ಮಾಡುವ ಇವನಿಗೆ ಪಾಪ ಬುದ್ಧಿ ರೂಪಾತಿಷ್ಠತ್ ಪ್ರವಿಶ್ಯ ಸಂಭ್ರಂ ವಿಶಾಲರಾಜ್ಞೋ ದುಹಿತಾಂ ಮಮ ಪಿತ್ರಾವೃತಾಂ ಸತಿಂ ಅನೇನ ಕೃತ್ವಾ ಸಂಧಾನಂ ಕರುಷೇನ ಜಿಗೀಷಯ. ಇವನು ಯಾರನ್ನೋ ಯಾರಿಗೋ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದನ್ನು ಇವನು ಅಪಹಾರ ಮಾಡಿಕೊಂಡು ಹೋದ. ಅವನಿಗೆ ಅಡ್ಡದಲ್ಲಿ ಬಂದು ಮಧ್ಯದಲ್ಲಿ ಬಂದು ಅಡ್ಡ ಹೇಳಿ ಅವನಿಗೆ ಕೊಡಬೇಡ ಅಂತ ಹೇಳ್ತಾನೆ. ಹೀಗೆಲ್ಲ ಮದುವೆ ನಿಲ್ಲಿಸಿದಂತಹ ವ್ಯಕ್ತಿ ಇವನು. ಇಂಥ ಪಾಪಿಷ್ಠ ಶತಂ ಕ್ಷಂತವ್ಯಂ. ನಾನು ಒಟ್ಟಾರೆ ಜರಾಸಂಧನ ಜೊತೆಗಿದ್ದು ನಮ್ಮ ಜೊತೆಗೆ ಅಖಂಡ ವಿರೋಧ ಮಾಡಿದ, ಎಲ್ಲರಿಗೂ ಪೀಡೆ ಮಾಡಿದ, ನೀತಿಭ್ರಷ್ಟನಾದ, ಏನು ವ್ಯವಹಾರವಿಲ್ಲದ ಪಾಪಿಷ್ಠನಾದಂತಹ ಈ ವ್ಯಕ್ತಿ ನಮ್ಮ ಜೊತೆಗಂತೂ ಅಂದಿನಿಂದ ವಿರೋಧವನ್ನು ಮಾಡ್ತಾ ಇದ್ದಾನೆ, ಶತ್ರುತ್ವ ಇದೆ. ಆದ್ದರಿಂದ ಇವನನ್ನು ನಾನು ಸಂಹಾರ ಮಾಡುವುದು ಅವಶ್ಯಕ, ಅದಕ್ಕಾಗಿ ನಾನು ಸಂಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ರಾಜರಿಗೆ ತಿಳಿಸಿ ಅವರನ್ನು ಕರ್ಕೊಂಡು ಹೋಗಿ ಯುದ್ಧವಾಡಿ ಘನಘೋರ ಯುದ್ಧವಾಗಿ ಬದ್ಧೋಸ್ಮಿ ಸಮಯೈರ್ಘೋರೈಹಿ ಮಾತುರಸ್ಸೈವ ಸಂಗರೆ. ಇವನ ತಾಯಿ ಇವನ ಸಂಹಾರ ಮಾಡಬೇಡ ಅಂತ ಅಂದದ್ದಕ್ಕಾಗಿ ಇವನು 18 ಸಲ ನನ್ನ ಜೊತೆಗೆ ಯುದ್ಧವಾಡುವುದಕ್ಕೆ ಬಂದರೂ ಕೂಡ ನಾನು ಇವನನ್ನು ಸಂಹಾರ ಮಾಡಲಿಲ್ಲ. ಯಾಕೆ ಅಂದರೆ ನಿಮ್ಮ ತಾಯಿಗೆ ಕೊಟ್ಟ ವಚನ, ಅಷ್ಟಕ್ಕಾಗಿ ನಾನು ಬಿಟ್ಟದ್ದು. ಈಗ ನಾನು ಬಿಡುವುದಿಲ್ಲ, ನಾನು ಎಣಿಸಿಟ್ಟಿದ್ದೀನಿ, ಸರಿಯಾಗಿ 100 ಆಗಿವೆ, ಆದ್ದರಿಂದ ಇವನ ಸಂಹಾರ ಮಾಡ್ತೇನೆ. ದೌತುಮೇ ವಧಕಾಲೇಸ್ಮಿನ್ ನಕ್ಷಂತವ್ಯೌ ಕಥಂಚನ ಯಜ್ಞ ವಿಘ್ನಕರಂ ಹನ್ಯಾಂ ಪಾಂಡವಾನಂಚ ದುರ್ಹೃದಂ. ಎರಡು ನನಗೆ ಏನಾದರೂ ಸಹನೆ ಆಗುವುದಿಲ್ಲ. ನಾನೆಲ್ಲ ಸಹನೆ ಮಾಡೇನು, ಇದು ಮಾತ್ರ ಇನ್ನು ಸಹನೆ ಆಗಲಿ ಸಾಧ್ಯ ಇಲ್ಲ. ಪಾಂಡವರ ದ್ವೇಷ ನಾನು ಒಪ್ಪುವುದಿಲ್ಲ, ಪಾಂಡವರ ಯಜ್ಞಕ್ಕೆ ವಿಘ್ನ ನಾನು ಒಪ್ಪುವುದಿಲ್ಲ. ಅವೆರಡು ಮಾಡ್ತಾ ಇದ್ದಾನೆ, ಆದ್ದರಿಂದ ಅವಶ್ಯವಾಗಿ ಇವನ್ನ ಸಂಹಾರ ಮಾಡಿಯೇ ಆಗಬೇಕು ನಾನು ಅಂತ ಹೇಳಿ ಪಿತುಶ್ವಸಕೃತೆ ದುಃಖಂ ಸುಮಹನ್ ಮರಷಯಮ್ಯಹಂ. ನಮ್ಮ ಸೋದರತ್ತೆಗಾಗಿ ಎಷ್ಟಾದರೂ ನಾನು ದುಃಖವನ್ನು ಸಹನೆ ಮಾಡಬಹುದು, ಆದರೆ ಈ 100 ಪಾಪಗಳನ್ನು ಮೀರಿ ಮಾಡಿದ ಪಾಪಗಳೇನಿದೆಯೋ ಇವುಗಳನ್ನಾಗಲಿ ಅಥವಾ ಪಾಂಡವರ ಯಜ್ಞಕ್ಕೆ ವಿಘ್ನ ಹಾಗೂ ಪಾಂಡವರ ದ್ವೇಷ ಇವುಗಳನ್ನು ನಾನು ಸಹನೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿ ಯುದ್ಧವಾಡ್ತಾ ಇದ್ದಾನೆ. ರುಕ್ಮಿಣ್ಯಾಮಸ್ಯ ಮೂಢಸ್ಯ ಪ್ರಾರ್ಥನಾಸಿನ್ ಮುಮೂಷತಃ. ಇವನು ರುಕ್ಮಿಣಿ ನನ್ನ ಮದುವೆ ಆಗಬೇಕು ಅಂತ ಇವನು ಬಹಳ ಅಪೇಕ್ಷೆ ಪಟ್ಟಿದ್ದ, ಎಲ್ಲ ಸಿದ್ಧನಾಗಿದ್ದ. ಇನ್ನೇನು ಒಂದು ಕೆಲ ಕಾಲ ಗಳಿಗೆ ಮುಗಿದು ಹೋಗಿದ್ರೆ ಅವನು ಮದುವೆ ಆಗಿಬಿಡ್ತಿತ್ತು. ಅಂಥದ್ರೊಳಗೆ ಅವಳಿಗೆ ಇವನ ಮೇಲೆ ಏನೂ ಅಪೇಕ್ಷೆ ಇರಲಿಲ್ಲ. ಇಂಥ ಮೂರ್ಖ ಇವನು ಅಂತ ಕೃಷ್ಣ ಕೊನೆಗೆ ಈ ಮಾತನ್ನು ಹೇಳಿ ಮುಗಿಸ್ತಾನೆ. ಆಗ ಗರ್ಹಣಂ ಶಿಶುಪಾಲಸ್ಯ ವಾಸುದೇವೇನ ವಿಶ್ರುತಾಹ. ಆಗ ಎಲ್ಲ ರಾಜರು ಕೂಡ ಈ ಮಾತನ್ನು ಕೇಳಿಕೊಂಡು ಶಿಶುಪಾಲನನ್ನು ಬಾಯಿಗೆ ಬಂದಂತೆ ಬೈತಾರೆ. ಪ್ರತಿಯೊಬ್ಬರೂ ಬೈತಾರೆ, ಎಲ್ಲ ರಾಜರು ಬೈತಾರೆ. ಬೈದು ಅವನನ್ನು ವಿಗರ್ಹಯನ್ ಶುತ್ವಾಪಿಚ ವಿಲೋಕ್ಯಾಶ ದುದ್ರುಭು ಸರ್ವಪಾರ್ಥಿವಾಹ. ಕೆಲವರಂತೂ ಓಡೇ ಹೋದು, ಇಂಥ ನೀಚ ಇವನ ಸಂಪರ್ಕನೇ ಬೇಡ ನಮಗೆ ಅಂತ ಹೇಳಿ ಓಡಿ ಹೋದು. ವಿಹಾಯ ಪರಮೋದ್ವಿಗ್ನ ಚೇದಿರಾಜನ್ ಚಮೂಮುಖೆ ಕಸ್ಯ ತದ್ವಚನಂ ಶುತ್ವ. ಯುದ್ಧಕ್ಕೆ ಬಂದ ರಾಜರೆಲ್ಲರೂ ಅನೇಕರು ಓಡಿ ಬಿಟ್ಟು ಹೋದ್ರು ಇತ್ಯಾದಿ ಎಲ್ಲ ಆಯಿತು. ಮತ್ಪೂರ್ವಂ ರುಕ್ಮಿಣಿ. ಆಗ ಶಿಶುಪಾಲ ಯುದ್ಧದ ಸಂದರ್ಭದಲ್ಲೇನೆ ಮಾತಾಡ್ತಾ ಇದ್ದಾನೆ, ನಾನು ಯಾವ ಹುಡುಗಿಯನ್ನು ಪ್ರೀತಿಸಿದನೋ ಅವನನ್ನು ಇವನು ಮದುವೆಯಾಗಿದ್ದಾನೆ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತಾ ಇಲ್ಲ ಕೃಷ್ಣನಿಗೆ ಅಂತ ಹೇಳಿ ಅಪಹಾಸ ಮಾಡ್ತಾನೆ. ಕೃಷ್ಣ ಅಂದ, ಇದು ಅಪರಾಧವಲ್ಲ, ನೀನವಳನ್ನು ಕಣ್ಣೆತ್ತಿ ನೋಡಿ ನಿನ್ನ ಮನಸ್ಸಿನಲ್ಲಿ ನೀನು ಬೇಕಾದಷ್ಟು ಚಿತ್ರವನ್ನು ಮಾಡಿಕೊಂಡಿರಬಹುದು. ಅವಳು ನಿನ್ನ ಬಗ್ಗೆ ಪ್ರೀತಿ ಇತ್ತೋ ಇಲ್ಲ, ಅವಳು ನನ್ನ ಮೇಲೆ ಪ್ರೀತಿ ಇತ್ತೋ ಹೌದು, ನೀನವಳನ್ನು ಕಳ್ಕೊಂಡದ್ದಂತೂ ನಿಶ್ಚಿತವೋ ಹೌದು. ಅಂದಮೇಲೆ ನೀನೇ ಹಾಸ್ಯಾಸ್ಪದ, ನಾನಲ್ಲ, ಅದಕ್ಕೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನಿಗೆ ತಿರುಗಿ ಉತ್ತರ ಕೊಟ್ಟು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ರಥೇನ ಏಕಃ. ಶಿಶುಪಾಲ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದು ರಾಜರೆಲ್ಲ ಬಂದು ಯುದ್ಧವಾಡುವುದಕ್ಕೆ ಸಿದ್ಧನಾಗಿದ್ದ.
ಆದರೆ ದುರ್ದೈವದಿಂದ ಕೃಷ್ಣ ಹೇಳಿದ ಮಾತುಗಳನ್ನೆಲ್ಲ ಕೇಳಿದಾಗ ಅವರೆಲ್ಲರಿಗೆ ಶಿಶುಪಾಲ ಏನು ಉತ್ತರ ಕೊಡದಂತಾದ. ಹಾಗಾಗಿ ಎಲ್ಲ ಜನ ಬಿಟ್ಟು ಹೋದ್ರು, ಬಿಟ್ಟೇ ಹೋಗಿಬಿಟ್ಟು. ಸೈನ್ಯ ಮಾತ್ರ ಇತ್ತು, ಸ್ವಲ್ಪ ಸೈನ್ಯ ಮಾತ್ರ ಇತ್ತು. ಸೈನ್ಯದ ಹಿಂದೆ, ಸೈನ್ಯದ ಮುಂದೆ ಶಿಶುಪಾಲ ಒಬ್ಬ ನಿಂತಿದ್ದಾನೆ. ಏಕಾಕಿಯಾಗಿ ಶಿಶುಪಾಲ ಯುದ್ಧ ಮಾಡ್ತಾ ಇದ್ದಾನೆ, ಘನಘೋರ ಯುದ್ಧ. ಆಗ ಧರ್ಮರಾಜನಿಗೆ ಮತ್ತೆ ಸಮಸ್ಯೆ, ಧರ್ಮರಾಜನಿಗೆ ಸಮಸ್ಯೆ. ಕೃಷ್ಣ ಶಿಶುಪಾಲ ಯುದ್ಧವಾಡ್ತಾ ಇದ್ದಾರೆ. ಈ ಯುದ್ಧದಲ್ಲಿ ಯಾರಿಗೇನಾಗುತ್ತೋ ಏನೋ, ಏನಾದರೆ ಹೇಗೆ, ಏನು ನಿಮಿತ್ತಗಳಿವೆ, ಏನು ಪ್ರಶ್ನಕುಂಡಲಿ ಹಾಕ್ರಿ, ಏನು ನಿಮಿತ್ತಗಳು ಕಾಣುತ್ತದೆ ಅಂತ ಹೇಳಿ ನಾರದರ ಹತ್ರ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಗುರುಜಿ ಭವಿಷ್ಯ ಹೇಳ್ರಿ ಅಂತ ಶುರು ಮಾಡಿದ. ಆಗ ಆ ಗುರುಜಿ ಪಾಪ ನಾರದರು ಭವಿಷ್ಯವನ್ನು ಹೇಳಬೇಕು. ಹಾಗಾಯ್ತು, ಹೀಗಾಯ್ತು, ಈ ನಿಮಿತ್ತ, ಆ ನಿಮಿತ್ತ, ಏನೇನು ಲಕ್ಷಣಗಳು ಅಂತ ಅನ್ನೋದಿದೆಯೋ ಅವು ಶುಭ ಲಕ್ಷಣ, ಅಶುಭ ಲಕ್ಷಣ, ಅವುಗಳೆಲ್ಲ ಹೇಳಿ ಇಂತಿಂಥ ಅಶುಭ ಲಕ್ಷಣಗಳೆಲ್ಲ ಆಗಿವೆ, ಆದ್ದರಿಂದ ಶಿಶುಪಾಲ ಸಾಯೋದ್ ನಿಶ್ಚಿತ ಅಂತ ಹೇಳಿ ಧರ್ಮರಾಜನಿಗೆ ಹೇಳಿ. ಧರ್ಮರಾಜನಿಗೆ ಎದೆ ಡಬಡ ಬಡ ಬಡಬ ಅಂತಂತಾಯಿ. ಯಜ್ಞದೊಳಗೆ ಬಂದಿದ್ದವನು ಇವನ ಶಿಶುಪಾಲ, ನಮ್ಮ ಇಂಥವನು ಅಂಥವನು ಬಳಗ, ಅವನು ಸತ್ತೋಗ್ತಾನೆ, ನಮ್ಮ ಯಜ್ಞದಲ್ಲಿ ಸಾಯ್ತಾನೆ, ಇನ್ನೆಲ್ಲೋ ಸತ್ತಿದ್ರೆ ಚೆನ್ನಾಗಿತ್ತು, ಇಲ್ಲೇ ಸಾಯ್ಬೇಕೇನೋ, ಅವನಿಗೆ ಬೇರೆ ಕಡೆ ಬರಲಿಲ್ಲೇನೋ, ಹೀಗೆಲ್ಲ ಇತ್ತು ಅಂದ್ರೆ ಅವನಿಗೆ ಕರಿತಾ ಇರಲಿಲ್ಲ, ಅಥವಾ ಅವನ ಮುಂದೆ ನಾವು ಕೃಷ್ಣನ ಪೂಜೆ ಮಾಡ್ತಿರಲಿಲ್ಲ, ಒಳಗೆಲ್ಲೋ ಮುಚ್ಚಿ ಮಾಡಿಬಿಡ್ತಿದ್ವಿ, ಏನೇನೋ ಮನಸ್ಸೊಳಗೆ ಬಂದಿರ್ಬೋದು ಧರ್ಮರಾಜನಿಗೆ. ಅಂತೂ ಇವೆಲ್ಲ ಗೊಂದಲಕ್ಕೀಡು ಮಾಡಿಕೊಂಡು ತಮ್ಮಂತಾನ್ ಧರ್ಮರಾಜನಿಗೆ ಬಹಳ ಧರ್ಮ ಸಂಕಟಗಳು, ಭಾರಿ ಧರ್ಮ ಸಂಕಟ. ಭೀಮಸೇನ ದೇವರು ನೋಡ್ರಿ, ನಿಶ್ಚಿಂತ ಭಾರಿ ವ್ಯವಸ್ಥಿತ. ಭೀಮಸೇನ ದೇವರು ನಿಮಿತ್ತಗಳನ್ನು ಹೇಳ್ತಾನೆ, ಭಾರಿ ವಿಚಿತ್ರ ನಿಮಿತ್ತಗಳು. ನಾರದರ ಸಂಹಿತ ಅಂತಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾರದ ಸಂಹಿತ ಅಂತ ಇದೆ, ದೊಡ್ಡ ಗ್ರಂಥ ಇದೆ, ಅದು ಇಂದಿಗೆ ಉಪಲಬ್ಧವಾಗಿದೆ. ಹಾಗಾಗಿ ನಾರದರಿಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಒಳ್ಳೆ ಪ್ರಾವೀಣ್ಯ, ಅವರು ಸರ್ವಜ್ಞರೇ, ಅದರಲ್ಲೇನು ವಿಚಾರವೇ ಇಲ್ಲ. ಆದರೂ ವ್ಯವಹಾರದಲ್ಲೂ ಇವತ್ತಿಗೂ ನಮಗೆ ಈ ಎಲ್ಲ ವಿಷಯದಲ್ಲಿ ನಾರದರ ಹೇಳಿದ ಅನೇಕ ಮಾತುಗಳು ಇವತ್ತಿಗೂ ಉಪಲಬ್ಧವಿವೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಇರಲಿ, ಆಗ ಶಿಶುಪಾಲ ಅಂತಾನೆ, ಕೃಷ್ಣ ನೀನೊಬ್ಬ ನನ್ನ ಶತ್ರು. ಈಗ ಕೃಷ್ಣ, ನಿನ್ನನ್ನು ನಾನು ಸಂಹಾರ ಮಾಡಿದ ಮೇಲೆ ನಂದೇ ರಾಜ್ಯ, ಯಾರೂ ನನಗೆ ಶತ್ರುಗಳಿಲ್ಲ, ಎಲ್ಲ ಕಡೆಗೆ ನನ್ನ ರಾಜ್ಯ, ಸಮುದ್ರದವರೆಗೆ ಭವ್ಯವಾಗಿ ದಿವ್ಯವಾಗಿ ರಾಜ್ಯವನ್ನು ಆಳ್ತೇನೆ, ಏನು ತಿಳ್ಕೊಂಡಿದ್ದೀನಿ ನೀನು ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯುದ್ಧಕ್ಕೆ ಸಿದ್ಧನಾಗಿ ಇನ್ನೇನು ಯುದ್ಧವಾಗಬೇಕು ಅಷ್ಟರೊಳಗೆ ಗ್ರಹಣ, ಸೂರ್ಯಗ್ರಹಣವಾಗಿದೆ. ಮಧ್ಯದಲ್ಲಿ ಅಕಾಲದಲ್ಲಿ ಸೂರ್ಯಗ್ರಹಣವಾಯಿತು. ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ ಸೂರ್ಯಗ್ರಹಣ, ಹುಣ್ಣಿಮೆ ದಿವಸ ಚಂದ್ರಗ್ರಹಣ. ಅದು ಬಿಟ್ಟು ಇದು ಮಧ್ಯದಲ್ಲಿ ಅಕಾಲದಲ್ಲಿ ಅಪರ್ವಣಿ ಸೂರ್ಯಗ್ರಹಣವಾಗಿದೆ. ಮಧ್ಯಾಹ್ನೆ ಸೂರ್ಯಂ ಸ್ವರ್ಭಾನದಗ್ರಸತ ಅಪತತ್ಖಾಚ್ಯುತೋದ್ಗೃದ್ಧ, ದೊಡ್ಡದಾದಂತಹ ಒಂದು ಗೃದ್ಧ ಹದ್ದು. ಆ ಹದ್ದಿನ ಕೈಗಳು, ರೆಕ್ಕೆಗಳು ಮುರಿದು ಶಿಶುಪಾಲನ ಧ್ವಜದ ಮೇಲೆ ಬಿದ್ದಿದೆ. ಬಿದ್ದು ಅದಕ್ಕೆ ಕೆಳಗೆ ಬಿದ್ದಿದೆ. ನೆತ್ತರು ಹರಿತಾ ಇದೆ, ರಕ್ತ ಹರಿತಾ ಇದೆ. ಅವನ ನೋಡಿದ್ರು, ಅಪಶಕುನ ಗೊತ್ತಾಯಿತು, ಶಿಶುಪಾಲ ಸಾಯ್ತಾನೆ ಅಂತ ಸಿದ್ಧವಾಯಿತು. ಎಲ್ಲರೂ ಅಳ್ತಾ ಇದ್ದಾರೆ. ಅನೇಕ ಅವನ ಗುಂಪಿನವರೆಲ್ಲ ಯುದ್ಧವಾಡ್ತಾ ಇದ್ದಾರೆ. ಯುದ್ಧ ಅಂತಂದರೆ ಅತೀ ಘನಘೋರ ಯುದ್ಧ. ದಾರುಕ ತದಾಪ್ರಾಹ ಕೃಷ್ಣಂ, ಎಲ್ಲರೂ ನೋಡಿ ಇದು ಏನು ಯುದ್ಧ, ಕೃಷ್ಣ ಹೇಗೆ ಬದುಕ್ತಾನಿನ್ನು ಅಂತ. ಯಾಕೆ ಅಂದರೆ ಕೃಷ್ಣನ ಮೇಲೆ ಕೃಷ್ಣ ಸುಮ್ಮನೆ ಕೂತು ಬಿಟ್ಟ, ಯುದ್ಧವಾಡಲಿಲ್ಲ. ಸ್ವಲ್ಪ ಯುದ್ಧವಾಡಿದ, ಪೂರ್ಣ ಸುಮ್ಮನೆ ಕೂತ. 95ರಷ್ಟು ಸುಮ್ಮನಿದ್ದಾನೆ, 5 ಭಾಗ ಯುದ್ಧವಾಡಿದ್ದಾನೆ. ಬಾಣಗಳು ಬಿದ್ದದ್ದು ವಿಪರೀತ ಬಾಣಗಳು. ಮೈಯೆಲ್ಲ ರಕ್ತ ಬರ್ತಾ ಇದೆ, ಕೃಷ್ಣನಿಗೆ ಹರಿತಾ ಇದೆ, ಗಾಯವಾಗಿದೆ. ಇಡೀ ರಥದ ಮೇಲೆಲ್ಲ ಬಾಣಗಳು, ಧ್ವಜ ಎಲ್ಲ ಬಾಣ, ಎಲ್ಲಿ ನೋಡಿದಲ್ಲಿ ಬಾಣ, ಅಸ್ತ್ರಶಸ್ತ್ರಗಳು. ಮೊದಲು ಆಗ್ನೇಯಾಸ್ತ್ರವನ್ನು ಬಿಟ್ಟ, ವರುಣಾಸ್ತ್ರ, ಕುಬೇರಾಸ್ತ್ರ, ಯಾಮ್ಯ, ಗಾಂಧರ್ವ, ಮಾನವಕ್ಕೆ ಮಾನವ,
ವಾಯವ್ಯಕ್ಕೆ ವಾಯವ್ಯ, ರೌದ್ರಕ್ಕೆ ರೌದ್ರ, ಐಂದ್ರಕ್ಕೆ ಐಂದ್ರವ, ವೈಷ್ಣವಾಸ್ತ್ರಕ್ಕೆ ವೈಷ್ಣವಾಸ್ತ್ರ. ಮಾಯಾಗಳನ್ನು ಶುರು ಮಾಡಿದ, ಮಾಯಾಗಳನ್ನು ನಾಶ ಮಾಡಿದ ಕೃಷ್ಣ. ಎಲ್ಲವನ್ನು ನಾಶ ಮಾಡ್ತಾ ಇದ್ದಾನೆ. ಕೊನೆಗೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿದ, ವಿಪರೀತವಾಗಿ ಮಾಡಿದ್ದಾನೆ. ಕೃಷ್ಣ ಸುಮ್ಮನೆ ಕೂತ, ಏನು ಮಾಡಲೇ ಇಲ್ಲ, ಯಾವ ಉತ್ತರವನ್ನೇ ಕೊಡಲಿಲ್ಲ. ಆ ಸಂದರ್ಭದೊಳಗೆ ಜನ ಎಲ್ಲ ನೋಡಿ ಗಾಬರಿ ಆಗ್ತಾ ಇದ್ದಾರೆ. ನಯಂತ ನರಥೋ ವಾಪಿ ನಚಾಶ್ವಾಹ ಪರ್ವತೋಪಮಾಹ. ಎಂಥ ಕುದುರೆಗಳು, ಒಂದು ಕುದುರೆ ಕಾಣ್ತಾ ಇಲ್ಲಲ್ಲ. ದೂರ ನಿಂತು ನೋಡತಕ್ಕ ಜನರಿಗೆ ಹೆದರಿಕೆ ಆಗಿದೆ, ಭಯವಾಗಿದೆ. ರಥ ಕಾಣ್ತಾ ಇಲ್ಲ, ಸಾರಥಿ ಕಾಣ್ತಾ ಇಲ್ಲ, ಕೃಷ್ಣ ಕಾಣ್ತಾ ಇಲ್ಲ, ರಥ ತೋರ್ತಾ ಇಲ್ಲ, ಧ್ವಜವಿಲ್ಲ, ಏನಿಲ್ಲ. ಎಲ್ಲ ಕಡೆಗೆ ಬಾಣವೇ ಬಾಣ. ಕೃಷ್ಣ ಏನಾಗ್ತಾನೆ, ಬದುಕ್ತಾನೋ ಇಲ್ವೋ ಅಂತ ಕೃಷ್ಣನ ಬಗ್ಗೆ ಚಿಂತೆಯಾಗಿದೆ ಜನರಿಗೆಲ್ಲ. ಸಾರಥಿಯಾಗಿ ನಿಂತಿದ್ದಾನೆ ದಾರುಕ. ಆ ದಾರುಕ ಹೇಳ್ತಾ ಇದ್ದಾನೆ, ಪ್ರಾಹ ಕೃಷ್ಣಂ ಯಾದವನಂದನಂ ನೇದೃಶೋ ದೃಷ್ಟಪೂರ್ವೋಹಿ ಸಂಗ್ರಾಮೋ ವೈ ಪುರಾಮೆಯ. ನಾನು ಇಂದ್ರನ ಜೊತೆಗೆ ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದ್ದೀನಿ, ಘನಘೋರ ಯುದ್ಧಗಳಲ್ಲಿ ಭಾಗವಹಿಸಿದ್ದೀನಿ. ಇಂಥ ಯುದ್ಧ ನಾನು ನೋಡಿದ್ದು ಕಮ್ಮಿ, ಇಲ್ಲವೇ ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ. ಸ್ಥಾತವ್ಯಮಿತಿ ತಿಷ್ಠಾಮಿ, ಓಡಿ ಹೋಗಬಾರ್ದು, ಅಪಮಾನ ಅದು, ನಿನಗೂ ನನಗೂ ಅಪಮಾನ ಅಂತ ಅನ್ನೋದಕ್ಕಾಗಿ, ಹೋಗಬಾರ್ದು ಅಂತ ಅನ್ನೋದಕ್ಕಾಗಿ ಈ ಸಾರಥ್ಯ ಕರ್ಮವನ್ನು ಮಾಡ್ತಾ ನಿಂತಿದ್ದೇನೆ ಹೊರತು ಸಹನೆ ಮಾಡಲಿಕ್ಕಂತೂ ನನಗೆ ಆಗ್ತಾ ಇಲ್ಲ, ಬಹಳ ಕಷ್ಟವಾಗ್ತಾ ಇದೆ. ಕೃಷ್ಣ ಹೇಗಾದರೂ ಮಾಡು, ರಕ್ಷಣೆ ಮಾಡು. ಸ್ಥಾತವ್ಯಮಿತಿ ತಿಷ್ಠಾಮಿ ತ್ವತ್ಪ್ರಭಾವೇಣ ಮಾಧವ ಅನ್ಯಥಾ ನಚಮೆ ಪ್ರಾಣಾಹ ಧಾರಯುರ್ಜನಾರ್ದನ. ಸತ್ತೋಗ್ಬಿಡ್ಬೇಕು ನಾನು, ಬದುಕಿದ್ದು ನಿನ್ನ ಅನುಗ್ರಹ, ನಾನೇನು ಮಾಡಲಿ, ಏನಾದರೂ ಮಾಡು. ಕ್ಷಿಪ್ರಮಸ್ಯ ವಧಂ ಕುರು, ಕೂಡಲೇ ಈ ಶಿಶುಪಾಲನನ್ನು ಸಂಹಾರ ಮಾಡಿಬಿಡು ಅಂತ ಹೇಳಿ ದಾರುಕ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಅಂದ, ಹೀಗೋ ಜನ ಎಲ್ಲ ಅಂತ ಇದ್ದಾರೆ ಅಂತನೋ ಮಾತನ್ನು ಹೇಳ್ತಾನೆ. ಆಗ ಜನ ಎಲ್ಲ ದೂರದಿಂದ ನೋಡಿ ದುಃಖ ಪಡ್ತಾ ಇದ್ದದ್ದನ್ನು ಕಂಡು ಕೃಷ್ಣ ನಿರ್ಣಯ ಮಾಡಿದ, ಇನ್ನು ಶಿಶುಪಾಲನನ್ನು ಸಂಹಾರ ಮಾಡೋದು. ಆಗ ತಥಾಸಿ ದ್ರಾವಣೋ ನಾಮ, ಆಗ ಅವನು ಹೇಳ್ತಾನೆ, ಏಷ ಹ್ಯತಿಬಲೋ ದೈತ್ಯ, ಇವನು ಸಾಕ್ಷಾತ್ ಹಿರಣ್ಯಕಶಿಪು, ಇವನೇ ಸಾಕ್ಷಾತ್ ರಾವಣ. ಆಗ ನಾನು ನರಸಿಂಹನಾಗಿ ಸಂಹಾರ ಮಾಡಿದೆ, ರಾಮನಾಗಿ ಸಂಹಾರ ಮಾಡಿದೆ, ಈಗ ಅವನನ್ನೇ ನಾನು ಕೃಷ್ಣನಾಗಿ ಸಂಹಾರ ಮಾಡ್ತಾ ಇದ್ದೀನಿ. ಏನು ಯೋಚನೆ ಬೇಡ. ಅವನು ಮಹಾಪರಾಕ್ರಮಿ, ಮಹಾಪರಾಕ್ರಮಿ, ಸ್ವಯಂ ರಾವಣ. ಅಂದ್ರೆ ರಾವಣ ಅಂದ್ರೆ ಎಂಥ ಪರಾಕ್ರಮ ನೋಡಿ. ಶಿಶುಪಾಲನಾದಾಗ ಯುಗಾನುಸಾರಾತ್ ಮೂಲ ರೂಪಾನುಸಾರಾತ್ ಹ್ರಾಸವಾಗಿದೆ, ಹಾಗಾಗಿ ಶಕ್ತಿ ಬಹಳ ಪ್ರಕಟವಾಗಿಲ್ಲ. ಈ ಸಂದರ್ಭದಲ್ಲಿ ಅವನು ಪ್ರಕಟ ಮಾಡಿಕೊಂಡು ಯುದ್ಧವಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಅವನು ತನ್ನ ಎಲ್ಲ ಶಕ್ತಿಯನ್ನು ಪ್ರಕಟ ಮಾಡಿದರೆ ಅವನು ರಾವಣನಷ್ಟು ಪರಾಕ್ರಮಿ. ಅವನು ಹಿರಣ್ಯಕಶಿಪುವಿನಂತೆ ಪರಾಕ್ರಮಿ. ಏನು ಹಿರಣ್ಯಕಶಿಪುವಿನ ಪರಾಕ್ರಮ, ಏನು ರಾವಣನ ಸಾಮರ್ಥ್ಯ. ಈ ಶಿಶುಪಾಲನ ಸಾಮರ್ಥ್ಯ ಅಂದರೆ ಬಚ್ಚ, ಸಣ್ಣ ಕೂಸಿದ್ದಾಗೆ, ಅವನದೇನು ಸಾಮರ್ಥ್ಯವೇ ಇಲ್ಲ ಅಂತ ಅನ್ನೋ ಹಾಗೆ ನಾವು ಕೇಳ್ತೇವೆ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ನೋಡಿದಾಗ ಅವನ ಪರಾಕ್ರಮ ನಿಜವಾಗಿ ತಿಳಿದು ಬರ್ತದೆ. ಭಾರೀ ಪರಾಕ್ರಮಿಯಾದವನು. ಹಾಗಾಗಿ ನೈಷ ಕಶ್ಚಿನ್ ಮಯಿ ಸ್ಥಿತೆ, ಏನು ಹೆದರೋ ಕಾರಣವಿಲ್ಲ, ನಾನಿದ್ದಾಗ ನೀವೇನು ಹೆದರಬೇಕಾಗಿಲ್ಲ, ಕ್ಷಣದಲ್ಲಿ ಸಂಹಾರ ಮಾಡ್ತೀನಿ ಅಂತ ಹೇಳಿ ಚಿಚ್ಛೇದತ ಸುನೀತಸ್ಯ ಶಿರಶ್ಚಕ್ರೇಣ ಸಂಯುಗೇ, ಚಕ್ರವನ್ನು ನೆನೆಸಿದ, ಚಕ್ರವನ್ನು ತೆಗೆದುಕೊಂಡು ಕತ್ತರಿಸಿದ್ದಾನೆ. ಶಿರಸ್ಸು ಕತ್ತರಿಸಿ ಹೋಗಿದೆ. ಆಗ ತತಶ್ಚೇದಿಪತೇರ್ದೇಹ ತೇಜೋಗ್ರಂ ದದೃಶರು ನೃಪಾಹ, ಶ್ರೇಷ್ಠವಾಗಿರತಕ್ಕಂತಹ ತೇಜಸ್ಸು ಆ ಶಿಶುಪಾಲನ ದೇಹದಿಂದ ಹೊರಬಿದ್ದಿದೆ. ಆ ತೇಜಸ್ಸು ಧಾವಿಸಿ ಬರ್ತಾ ಇದೆ, ವೇಗದಿಂದ ಬರ್ತಾ ಇದೆ. ವೇಗದಿಂದ ಬಂದು 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 ಕೃಷ್ಣನ ದೇಹದಲ್ಲಿ ಲಯವನ್ನು ಹೊಂದ್ತಾ ಇದೆ. ಸುತ್ತಲಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ತಥೋನ ವಿಜಿಗುಪ್ಸತೆ ಏತದ್ವೈ ತತ್. ಅಂಗುಷ್ಠ ಪುರುಷನಾಗಿದ್ದಾನೆ. ದೇಹಾಂಗುಷ್ಠಮಿತೋ ದೇಹೇ ಜೀವಾಂಗುಷ್ಠಮಿತೋ ಹೃದಿ. ದೇಹಾಂಗುಷ್ಠಮಿತನಾಗಿ ದೇಹದಲ್ಲಿ ಜೀವ ಇದ್ದಾನೆ. ಅವನು ಒಂದು ಸಣ್ಣ ದೇಹದಿಂದ ಅವನಿದ್ದಾನೆ. ಆ ಜೀವ ಅದು ಅಲ್ಲಿ ಕಾಣ್ತಾ ಇದೆ, ನೋಡ್ತಾ ಇದ್ದಾರೆ. ತತಃ ಕಮಲಪತ್ರಾಕ್ಷಂ ಕೃಷ್ಣಂ ಲೋಕ ನಮಸ್ಕೃತಂ ವವಂದೇ ತತ್ತದಾ ತೇಜೋ ವಿವೇಶ ಚ ನರಾಧಿಪ. ಆ ತೇಜಸ್ಸು ಕೃಷ್ಣನಿಗೆ ನಮಸ್ಕಾರ ಮಾಡಿ ಒಳಗೆ ಪ್ರವೇಶ ಮಾಡಿ. ಆ ತೇಜಸ್ಸು
ಕೃಷ್ಣನಿಗೆ ಬಾಗಿ ನಮಸ್ಕಾರ ಮಾಡಿ ಕೃಷ್ಣನ ದೇಹದಲ್ಲಿ ಪ್ರವೇಶ ಮಾಡ್ತಾ ಇದ್ದ. ತದದ್ಭುತ ಮಮನ್ಯಂತ ದೃಷ್ಟ ಸರ್ವೇ ಮಹೀಕ್ಷಿತ. ಇಷ್ಟು ದಿನ ಅಖಂಡವಾಗಿ ದ್ವೇಷ ಮಾಡಿದ ವ್ಯಕ್ತಿ ಈಗ ನಮಸ್ಕಾರ ಮಾಡಿದ ಹೇಗೆ, ಕೃಷ್ಣನಲ್ಲೇ ಲಯವನ್ನು ಹೊಂದಿದೆ ಹೇಗೆ, ಇದು ಆಶ್ಚರ್ಯವಾಗಿದೆ ಎಲ್ಲರಿಗೆ. ತತಃ ಕೇಚನ್ ಮಹೀಪಾಲಾಹ ನಾಬ್ರವಂಸ್ತತ್ತ ಕಿಂಚನ. ಏನು ಮಾತೇ ಆಗಲಿಲ್ಲ, ಏನು ಗೊತ್ತೇ ಆಗಲಿಲ್ಲ ಅವರಿಗೆ. ಯುದ್ಧವಾಯಿತು, ಶಿಶುಪಾಲ ಸತ್ತ ನಿಜ, ಶಿಶುಪಾಲ ಬೈದ, ಕೃಷ್ಣ ಸಿಟ್ಟಿಗೆದ್ದ, ಸಂಹಾರ ಮಾಡಿದ, ಇಷ್ಟು ನಿಜ. ಆದರೆ ಈ ಕೊನೆಯ ಘಟನೆ ಏನಿದು, ಶಿಶುಪಾಲನ ಒಳಗಿರುವ ತೇಜಸ್ಸು ಬಂದು ಕೃಷ್ಣನಲ್ಲಿ ಲಯವನ್ನು ಹೊಂದುವುದು ಅಂದ್ರೆ ಅರ್ಥ ಏನು ಗೊತ್ತಾಗಲಿಲ್ಲ. ಅತೀತ ವಾಕ್ಪಥೇ ಕಾಲೆ ಪ್ರೇಕ್ಷಮಾಣ ಜನಾರ್ದನಂ. ಸುಮ್ಮನೆ ತಮ್ಮ ಮಾತು ಅಲ್ಲಿ ನಡೆಯೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಮೌನವಾಗಿ ಸುಮ್ಮನೆ ನೋಡ್ತಾ ಇದ್ದಾರೆ, ಏನಾಗತ್ತೆ ಅಂತ ನೋಡ್ತಾ ಇದ್ದಾರೆ. ಕೆಲವರು ಮಾತ್ರ ಕೈಗೆ ಹಾಕಿ ತಿಕ್ತಾ ಇದ್ದಾರೆ. ಕೃಷ್ಣ ಯಾಕೆ ನಮ್ಮ ಶಿಶುಪಾಲನನ್ನ ಸಂಹಾರ ಮಾಡಿದ ಅಂತ ಹೇಳಿ ಶಿಶುಪಾಲನ ಪಕ್ಷದವರು ಕೃಷ್ಣನ ವಿರುದ್ಧವಾಗಿ ಕೈ ತಿಕ್ತಾ ಇದ್ದಾರೆ. ಅಪರೇ ಓಷ್ಠಾನ್ ಅದಶನ್ ಕ್ರೋಧಮೂರ್ಛಿತ. ಹಲ್ಲು ಕಡಿತಾ ಇದ್ದಾರೆ, ತುಟಿ ಕಚ್ಚುತ್ತಾ ಇದ್ದಾರೆ. ರಹಸ್ಯ ಕೇಚಿದ್ವಾರ್ಷ್ಣೇಯಂ ಪ್ರಶಂಸುರ್ ನರಾಧಿಪಾಹ. ಕೆಲವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಏಕಾಂತದಲ್ಲಿ, ಅವರಿಗೆ ಧೈರ್ಯ ಇಲ್ಲ. ಕೆಲವರು ಏಕಾಂತದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ, ಬಹಿರಂಗವಾಗಿ ಸ್ತೋತ್ರ ಮಾಡಲಿಕ್ಕೆ ಅವರಿಗೆ ಧೈರ್ಯ ಸಲ್ತಾ ಇಲ್ಲ. ಕೇಚಿದೇವ ಸುಸಮೃದ್ಧ. ಕೆಲವರು ಮಾತ್ರ ಕೃಷ್ಣನ ಬಗ್ಗೆ ಅತ್ಯಂತ ಗಟ್ಟಿಯಾಗಿ ಅವನಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಕೆಲವರು ಮಧ್ಯಸ್ಥಾಸ್ತ್ವಪರೆ ಬ್ರುವನ್. ಇನ್ ಕೆಲವರು ಮಧ್ಯಸ್ಥರು, ಅವರಿಗೇನೂ ಇಲ್ಲ. ಶಿಶುಪಾಲ ಸತ್ತ, ಕೃಷ್ಣನ ಸ್ತೋತ್ರ ಮಾಡಿದ್ರು, ಅವನನ್ನು ಬೈದ್ರು, ಏನಾದರೂ ಆಯಿತು ಅಂತ ಹೇಳಿ ತಟಸ್ಥರು. ಈ ತಟಸ್ಥರಾದವರು ನಿತ್ಯ ಸಂಸಾರದಲ್ಲೇ ಇರೋ, ಅವರಿಗೆ ಅಂಧಂತಮಸ್ಸೂ ಇಲ್ಲ, ಆದರೆ ಮೋಕ್ಷವಂತೂ ಸರ್ವಥಾ ಆಗುವುದಿಲ್ಲ. ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವಂ ಅಸುಲಭ ಕ್ಲೇಶ ನಿರ್ಮೋಕ ಮಸ್ತಪ್ರಾಯಾನಂದಂ ಕಥಂಚಿನ್ ನವಿಶತೆ ಸತತಂ ಪಂಚ ಕಷ್ಟೇತಿ ಕಷ್ಟೇ. ಅವರು ಅತ್ಯಂತ ಘೋರವಾದ ಅಂಧಂತಮಸ್ಸಿನಲ್ಲಿ ಹೋಗಿ ಬಿದ್ದು ದುಃಖವನ್ನು ಅನುಭವಿಸುವುದಿಲ್ಲ. ಆದರೆ ಈ ಸಂಸಾರ ಮಾತ್ರ ಅವರಿಗೆ ಎಂದೆಂದಿಗೂ ತಪ್ಪದು. ನಿರಂತರವಾಗಿ ಅನಂತ ಕಾಲದವರೆಗೆ ಸಂಸಾರ ಇದ್ದದ್ದು ನಿಶ್ಚಿತ. ಸಂಸಾರ ಅನಾದಿನಿತ್ಯ ಅನ್ನುವುದಕ್ಕರ್ಥ ಏನು? ಸಂಸಾರ ಈ ನಿತ್ಯ ಸಂಸಾರಿಗಳಿಗೆ ಅನಾದಿ ನಿತ್ಯ, ಉಳಿದವರಿಗೆ ಅನಾದಿ ನಿತ್ಯವಲ್ಲ. ಆದ್ದರಿಂದ ಕೇಚಿದೇವ ಸುಸಂರಬ್ಧ ಮಧ್ಯಸ್ಥಸ್ತ್ವಪರೆ ಬ್ರುವನ್ ಪ್ರಹೃಷ್ಟ ಕೇಶವಂ ಜಗ್ಮುಹು ಸಂಸ್ತುವಂತೋ ಮಹರ್ಷಯ. ಪರಮಾತ್ಮನ ಸ್ತೋತ್ರ ಮಾಡ್ತಾ ಕೆಲವರು ಪರಮಾತ್ಮನ ಹತ್ರ ಹೋಗಿದ್ದಾರೆ. ಸದೇವ ಗಂಧರ್ವಗಣ ರಾಜಾನೋ ಭುವಿ ವಿಶ್ರುತಾ ಪ್ರಣಾಮಂ ಹಿ ಋಷಿಕೇಶೆ ಪ್ರಾಕುರುವತ ಮಹಾತ್ಮನಿ. ದೇವತೆಗಳು, ಗಂಧರ್ವರು, ಇವರಿಂದ ಸಹಿತರಾದ ಎಲ್ಲ ರಾಜರು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾರೆ. ಅನೇಕ ರಾಜರು ಪ್ರಣಾಮಂ ಹಿ ಋಷಿಕೇಶೆ ಪ್ರಾಕುರುವತ ಮಹಾತ್ಮನಿ ಏತ್ವಾಸುರಗಣಾ ಪಕ್ಷಾ ಸಂಭೂತಾ ಕ್ಷತ್ರಿಯಾ ಇಹ. ಮಹಾಭಾರತ ಎಷ್ಟು ಸ್ಪಷ್ಟವಾಗಿ ಹೇಳುತ್ತದೆ, ಯಾರು ಅಸುರರು, ಅಸುರ ಪಕ್ಷದವರು ಭೂಮಿಯಲ್ಲಿ ಕ್ಷತ್ರಿಯರಾಗಿ ಹುಟ್ಟಿದ್ದಾರೋ ಅವರು ಪರಮಾತ್ಮನನ್ನ ನಿಂದೆ ಮಾಡಿದರು. ತೇ ನಿಂದಂತಿ ಋಷಿಕೇಶಂ ದುರಾತ್ಮಾನೋ ಗತಾಯುಷಃ. ಮಹಾ ದುಷ್ಟರು, ನೀಚರು, ಪರಮಾತ್ಮನ ವಿರೋಧಿಗಳು ಅವರೆಲ್ಲ ನಿಂದೆ ಮಾಡಿದರು. ಪ್ರಜಾಪತಿ ಗಣಾಯೇತು ಮಧ್ಯಸ್ಥಾಶ್ಚ. ಇನ್ನು ಸಾಮಾನ್ಯರಾದಂತಹ ಜನ ಮಧ್ಯಸ್ಥರು, ಅವರು ಬೈಲೂ ಇಲ್ಲ, ಸ್ತೋತ್ರವನ್ನೂ ಮಾಡಲಿಲ್ಲ. ಪರಮಾತ್ಮನನ್ನ ಸ್ತೋತ್ರ ಮಾಡಲಿಲ್ಲ ಮತ್ತು ಪರಮಾತ್ಮನನ್ನು ಬೈಲೂ ಇಲ್ಲ. ಅವರು ಸುಮ್ಮನೆ ಮಧ್ಯಸ್ಥರಾಗಿ ಇದ್ದರು. ಹೀಗೆ 3 ತರಹದ ಜೀವರಾಶಿಗಳು ಜಗತ್ತಿನಲ್ಲಿ ಇದ್ದದ್ದನ್ನು ಮಹಾಭಾರತ ಈ ರಾಜಸೂಯ ಪರ್ವದಲ್ಲಿ ಈ ಸಂದರ್ಭದಲ್ಲಿ ತೋರಿಸ್ತಾ ಇದೆ. ಬ್ರಹ್ಮರ್ಷಯಶ್ಚ ಸಿದ್ಧಶ್ಚ ಗಂಧರ್ವೋರಗಚಾರಣ ತೇವೈ ಸ್ತುವಂತಿ ಗೋವಿಂದಂ ದಿವ್ಯೈರ್ ಮಂಗಲ ಸಂಯುತೈ. ಅನೇಕ ಸ್ತೋತ್ರಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾರೆ. ಗಮಘೋಷಾತ್ಮಜಂ ಶೂರಂ ಸಂಸ್ಕಾರಯತ ಮಾಚಿರಂ. ಅವನನ್ನು ಸುಟ್ಟಾಕಿ ಅಂತ ಹೇಳಿ ಅವನಿಗೆ ಸಂಸ್ಕಾರವನ್ನು ಮಾಡುವುದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಚೆ ಪರಮ ಮಂಗಲವಾಗಿರುವಂತಹ ಯಜ್ಞ ಮತ್ತೆ ಪ್ರವೃತ್ತವಾಗಿದೆ. ಆ ಯಜ್ಞದಕ್ಕೆ ಬಂದ ವಿಘ್ನವನ್ನ ಪರಿಹಾರ ಮಾಡಿ, ಪೂಜೆಗೆ ಬಂದಂತಹ ಕ್ಷೋಭವನ್ನ ನಿವಾರಣೆ ಮಾಡಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿದ್ದಾರೆ. ರರಕ್ಷ ಭಗವಾನ್ ಶೌರಿ ಶಾರ್ಂಗ ಚಕ್ರ ಗದಾಧರ ಹೇತುವಾದಾನ್. ಆಮೇಲೆ ಮತ್ತೆ ಅನೇಕ ವಾದಗಳು, ಚರ್ಚೆಗಳು, ತಿಕ್ಕಾಟ, ಪ್ರಶ್ನೋತ್ತರಗಳು, ಎಲ್ಲ ವೇದಾರ್ಥಗಳ
ನಿರ್ಣಯವನ್ನು ಮಾಡುವುದಕ್ಕೆ ನಾನಾ ವಿಧವಾದಂತಹ ವಾಕ್ಯಾರ್ಥಗಳೆಲ್ಲ ನಡೆದಿವೆ. ಕಥಯಂತಃ ಕಥ ಪುಣ್ಯಾ ಪಶ್ಯಂತೋ ನಟ ನರ್ತಕಾನ್ ಶಯ್ಯಾಸನ ವಿಹಾರಂಶ್ಚ ಸುಬಹುನ್ ರಕ್ತ ಸಂವೃತನ್ ನತೆ ಕಿಂಚಿತ ಸೌವರ್ಣಂ. ಬಂಗಾರದ್ದಾಗದೇ ಇದ್ದ ಒಂದು ಪಾತ್ರ ಇಲ್ಲ, ಒಂದು ಪದಾರ್ಥವಿಲ್ಲ, ಒಂದು ಪಗಡಿಲ್ಲ. ಎಲ್ಲ ಪದಾರ್ಥವೂ ಕೂಡ ಅಲ್ಲಿ ಬಂಗಾರದ್ದೇ, ಸೌವರ್ಣವಾದಂತಹ ಪದಾರ್ಥ. ಇಷ್ಟು ವೈಭವದಿಂದ ಭೀಮಸೇನ ದೇವರು, ಧರ್ಮರಾಜ, ಅರ್ಜುನ, ನಕುಲ ಸಹದೇವರು ಆ ಯಜ್ಞವನ್ನು ನಡೆಸ್ತಾ ಇದ್ದಾರೆ. ಓದನಾನಂ ವಿಕಾರಾಣಿ, ನಾನಾ ವಿಧವಾದ ಅಡಿಗೆ ಅಂದರೆ ನೂರಾರು ತರಹದ ಅಡಿಗೆಗಳು, ವಿಚಿತ್ರವಾದ ಸಿಹಿ ಅಡಿಗೆ, ಖಾರದ ಅಡಿಗೆ, ಏನೇನು ಬೇಕೋ ಅಂಥ ವಿಚಿತ್ರವಾದ ಪೇಯ, ಭಕ್ಷ್ಯ, ಮಧುರವಾದದ್ದು ಇವೆ, ಬೇರೆಯಾದದ್ದು. ಪೂರ್ಣೇ ಶತ ಸಹಸ್ರೇತು, 1000 ಜನರ 100 ಅಂದರೆ 1,00,000 ಜನ. 1,00,000 ಜನ ಒಂದು ಸಲ ಊಟವಾಯಿತೋ ಅಂದರೆ ಶಂಖಧ್ವನಿಯನ್ನು ಮಾಡತಕ್ಕದ್ದು. ಇದು ಗುರ್ತು ಇಟ್ಟಿದ್ರು. ಹೀಗೆ ಶಂಖಧ್ವನಿ ಆಗಾಗ ಕೇಳಿಸ್ಬೇಕು, ಆಗಾಗ ಕೇಳಿಸ್ಬೇಕು. ಲಕ್ಷ ಜನರಿಗೆ ಊಟ ಭೋಜನ, ಅಖಂಡ ಭೋಜನ. ಎಷ್ಟು ಜನ ಇರಬೇಕು, ಏನು ಭೀಮಸೇನ ದೇವರು, ಏನು ವ್ಯವಸ್ಥೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲೇ 42-45 ಸಾವಿರ ಜನರ ಊಟವನ್ನು ಹಾಕುವುದು ಸಾಧ್ಯವಿರುವಾಗ, ಏನು ಭೀಮಸೇನ ದೇವರಿರುವಾಗ, ಕೃಷ್ಣ ಸ್ವಯಂ ಇರುವಾಗ ಏನದು ಲಕ್ಷ ಜನ. ಪೂರ್ಣೇ ಶತಸಹಸ್ರೇತು ವಿಪ್ರಾಣಂ ಭುಂಜತಂ ತದ. ಬ್ರಾಹ್ಮಣರು, ವಿಪ್ರರು, ಕ್ಷತ್ರಿಯರು, ವೈಶ್ಯರು, ಶೂದ್ರರಲ್ಲ, ಅವರು ಲಕ್ಷಾವಧಿ ಜನ, ಬೇಕಾದಷ್ಟು ಜನ ಊಟ. ಬ್ರಾಹ್ಮಣರು 1,00,000 ಜನ ಊಟವಾದಾಗ ಒಮ್ಮೆ ಶಂಖಧ್ವನಿಯ ಆಗಬೇಕು. ಶಂಖಾಂ ಧದ್ಮು ಪೃಥಕ್. ಆಗಾಗ ಲಕ್ಷ ಜನ ಭೋಜನವಾದಾಗ ಒಂದೊಂದು ಸಲ ಮತ್ತೆ ಶಂಖಧ್ವನಿಯನ್ನ ಮಾಡಿ 1,00,000 ಜನ ಬ್ರಾಹ್ಮಣರ ಭೋಜನವಾಯಿತು ಅಂತ ಸೂಚನೆ ಆಗಬೇಕಾಗಾಗ. ಇದನ್ನು ಜ್ಞಾಪಿಸ್ಕೋಬೇಕು ನೀವು. ಪೂರ್ಣೇ ಶತಸಹಸ್ರೇತು ವಿಪ್ರಾಣಂ ಭುಂಜತಂ ತದ ಸ್ಥಾಪಿತಸ್ತತ್ತ ಸೌಮ್ಯಾರ್ಥಂ ಶಂಖೋದ್ಭಾಯತ ನಿತ್ಯಶಃ. ಜಯಂತ ಸರ್ವವಿಜಯಿ, ಎಲ್ಲವನ್ನು ಗೆದ್ದ ಪರಮಾತ್ಮ ಅವನಿರುವಾಗ ಯಾರಿಗೆ ಊಟ ಆಗುವುದಿಲ್ಲ ಅಂತಿದೆ, ಎಲ್ಲರಿಗಾಗತ್ತೆ. ಸ್ಥಾಪಿತಸ್ತತ್ತ ಸೌಮ್ಯಾರ್ಥಂ ಶಂಖೋದ್ಭಾಯತ ನಿತ್ಯಶಃ. ಶಂಖಧಮನ, ಶಂಖಧ್ವನಿ ಎಲ್ಲರಿಗೆ ಕೇಳುವಂತೆ. ಈ ಧ್ವನಿ ಸಂಜೆಗೊಂದ್ಸಲ ಅಲ್ಲ, ಮುಹುರ್ಮುಹು ಪ್ರಣಾದಸ್ತು ತಸ್ಯ ಶಂಖಸ್ಯ ಭಾರತ. ಆಗಾಗ ಧ್ವನಿ ಕೇಳಬೇಕು. 15 ನಿಮಿಷ ಅಲ್ಲಿ ಇಲ್ಲಿ ಹೋಗಿ ಬರೋದ್ರೊಳಗೆ ಶಂಖಧ್ವನಿ, ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಮತ್ತೊಂದು ಶಂಖಧ್ವನಿ. ಹೀಗೆ ಬ್ರಾಹ್ಮಣರ ಊಟದ ವ್ಯವಸ್ಥೆಯನ್ನ ಅಲ್ಲಿ ಭೀಮಸೇನ ದೇವರು, ಕೃಷ್ಣ ಪರಮಾತ್ಮ ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಅನ್ಯಸ್ಯ ಬಹುಶೋ ರಾಜನ್ ಉತ್ಸೇಧ ಪರ್ವತೋಪಮವಾದಂತಹ ಅನ್ನ ರಾಶಿಯಾಗಿ ಅನ್ನ ಬಿದ್ದಿದೆ. ದಧಿಕುಲ್ಯ, ಸರ್ಪಿಷಃ, ತುಪ್ಪ, ಮೊಸರು, ಏನ್ ಸಮೃದ್ಧಿ. ಜಂಬೂದ್ವೀಪದ ಜನ ಎಲ್ಲ ಸೇರಿದೆ. ಅದೃಶ್ಯತ ಏಕಸ್ಥಃ ರಾಜ್ಯಸ್ತಸ್ಮಿನ್ ಮಹಾಕ್ರತೌ ಗೃಹೀತ್ವಾ ಧನಮಾಜಗ್ಮುಹು ತಸ್ಯ ರಾಜ್ಞೋ ಮಹಾಕ್ರತೌ. ಎಲ್ಲ ಜನ ಬಂದು ಕಪ್ಪ ಕಾಣಿಕೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಏತಾನೆ ಸತತಂ ಭುಕ್ತ ತಸ್ಮಿನ್ ಯಜ್ಞೆ ದ್ವಿಜಾತಯ. ಹೀಗೆ ಸುದೀರ್ಘ ಕಾಲದವರೆಗೆ ನಡೆದಿದೆ. ಹಾಗಾಗಿ ಎಲ್ಲ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ. ಬ್ರಾಹ್ಮಣರಿಗೆ ಬೇಕೇನು? ಮೃಷ್ಟಾನ್ನ ಭೋಜನ. ಕ್ಷತ್ರಿಯರಿಗೆ ಹಣಕಾಸು ಬೇಕು, ಬ್ರಾಹ್ಮಣರಿಗೆ ಹಣಕಾಸಲ್ಲ, ಊಟವಾಗಿ ಬಿಟ್ಟರೆ ಸಾಕು. ಹಾಗಾಗಿ ಅವರು ನಾಳೆ ಏನು ಅಂತನೋ ಚಿಂತೆ ಇದ್ದಿದ್ದಿಲ್ಲ ಅವರಿಗೆ. ಇವತ್ತು ಹೊಟ್ಟೆ ತುಂಬಿಬಿಟ್ರೆ ಮುಗಿದು. ಮತ್ತೆ ನಾಳಿನ ದಿವಸ ಹೀಗೊಂದು ಊರಲ್ಲಿ ಬಡ ಬ್ರಾಹ್ಮಣ ಇದ್ದ ಅಂತ ಅನಿಸ್ಕೊಳ್ಳಿಕ್ಕೆ ತಯಾರು. ಯಾಕೆಂದ್ರೆ ಅವನು ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಊಟ ಮಾಡಿ ಬಂದವನು ಹಣ ಯಾಕೆ ಗಳಿಸ್ತಾನೆ ಹೇಳಿ ನೋಡೋಣ. ಊಟ ಬೇಕಾದಷ್ಟವನು ಮಾಡ್ತಾ ಇದ್ದಾನೆ ಹೊರತು ಹಣ ಗಳಿಸ್ತಾ ಇದ್ದಿದ್ದಿಲ್ಲ. ಹಾಗಾಗಿ ಕಥೆ ಪ್ರಾರಂಭವಾಗುವಾಗ ಹೀಗೊಂದು ಬ್ರಾಹ್ಮಣ ಊರಲ್ಲಿ ಬಡ ಬ್ರಾಹ್ಮಣ ಇದ್ದ ಅಂತಲೇ ಕಥೆ ಪ್ರಾರಂಭವಾಗುತ್ತೆ. ಅದರ ಸಾರ್ಥಕ್ಯವನ್ನು ತಿಳ್ಕೋಬೇಕು. ಆದರೆ ಪರಾಂಪ್ರೀತಿಂ ಯಯುಸ್ಸರವೇ ವ್ಯಾಸಧೌಮ್ಯಾದಯ ಸರ್ವೇ ವಿಧಿವತ್ ಷೋಡಶಕ್ತಿಜ. ವ್ಯಾಸ, ಧೌಮ್ಯ ಇವೆಲ್ಲ ಋಷಿಗಳು ಎಂಥ ಮಹಾಋಷಿಗಳು. ಸಾಕ್ಷಾತ್ ವೇದ ದ್ರಷ್ಟಾರರಲ್ಲ, ವೇದ ಪ್ರತಿಪಾದ್ಯರಾದ ವೇದವ್ಯಾಸದೇವರು. ಇನ್ನೇನು ಹೇಳಬೇಕು? ಅಂಥ ಸರ್ವಜ್ಞರಾದಂತಹ ವೇದವ್ಯಾಸದೇವರಿದ್ದಾರೆ. ಅಲ್ಲಿ ಷಡಂಗವನ್ನು ಓದದೇ ಇದ್ದಂತಹ ಪಂಡಿತ ಇರಲಿಲ್ಲ, ಬಹುಶ್ರುತನಾಗದೇ ಇದ್ದ ಸದಸ್ಯ ಇರಲಿಲ್ಲ.
ವ್ರತವನ್ನು ಮಾಡದೇ ಇದ್ದ ಬ್ರಾಹ್ಮಣ ಇರಲಿಲ್ಲ. ಉಪಾಧ್ಯಾಯನಾಗದಿರುವಂತಹ, ತನ್ನ ಶಿಷ್ಯನಿಗೆ ಪಾಠವನ್ನು ಹೇಳದೇ ಇದ್ದಂತಹ ವ್ಯಕ್ತಿಯೊಬ್ಬ ಇರಲಿಲ್ಲ. ಪಾಪವನ್ನು ಮಾಡಿದವನೇ ಇರಲಿಲ್ಲ. ಅಸಮರ್ಥನಾದ ಬ್ರಾಹ್ಮಣ ಇರಲಿಲ್ಲ. ಕೃಪಣ ದರಿದ್ರನಾದವನೇ ಇರಲಿಲ್ಲ. ಎಲ್ಲರಿಗೂ ಐಶ್ವರ್ಯ ಸಮೃದ್ಧವಾಗಿ ಕೊಟ್ಟಿದ್ರು. ಕ್ಷುದಿತೋ ದುಃಖಿತೋ ವಾಪಿ ಪ್ರಾಕೃತೋ ವಾಪಿ ಮಾನುಷಃ. ತಮ್ಮ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುವುದಕ್ಕಾಗಿ ವಾಕ್ಯಾರ್ಥವನ್ನು ಮಾಡ್ತಾ ಇದ್ರು. ಪಾಂಡಿತ್ಯ ಪ್ರದರ್ಶನಾರ್ಥಾಯ ಕೇಚನ ದ್ವಿಜಸತ್ತಮಾಹ. ಅನೇಕ ಬ್ರಾಹ್ಮಣರು ತರ್ಕಾರ್ಥಮಾಗತಾಹ ಕೇಚಿತ್ ವಿದ್ಯಾಭಿಮಾನಿನಃ. ನಾನು ಬಹಳ ದೊಡ್ಡ ಪಂಡಿತ ಅಂತ ವಿದ್ಯೆಯ ಅಭಿಮಾನದಿಂದ ಬಂದವರು ಕೆಲವರು. ಕೇಚಿತ್ ದಿದೃಕ್ಷಯ, ನೋಡುವುದಕ್ಕೆ ಕೆಲವರು ಬಂದವರು. ಕೇಚಿತ್ ಭೀತ್ಯ, ರಾಜ ಬರದೇ ಇದ್ರೆ ಬೈತಾನೆ ಅನ್ನೋದಕ್ಕಾಗಿ ಹೆದರಿ ಬಂದವರು ಕೆಲವರು. ಅಂತೂ ಬಂದಿದ್ರು ಸಾಕಷ್ಟು ಜನ. ದೇವೈ ದಿವ್ಯೈಶ್ಚ ಯಕ್ಷೈಶ್ಚ ಉರಗೈರ್ ದಿವ್ಯಮಾನುಷೈ ವಿದ್ಯಾಧರಗಳೈ ಕಿರಣ ಪಾಂಡವಸ್ಯ ಮಹಾತ್ಮನಃ ಸ ರಾಜಸೂಯ. ಬಹಳ ಮಹತ್ವದ ಮಾತು, ಗಮನದಲ್ಲಿಟ್ಕೊಳ್ಳಿ. ಶ್ರೀಮದಾಚಾರ್ಯ ಹೇಳಿದ ಮಾತು. ದೇವತೆಗಳು ಬಂದಿದ್ರು, ದ್ಯುಲೋಕದಲ್ಲಿರುವ ದೇವತೆಗಳೇ ಬಂದಿದ್ದು, ಭೂಮಿಗೆ ಇಳಿದು ಬಂದಿದ್ರು. ಯಕ್ಷರು, ದಿವ್ಯ ಉರಗರು, ದಿವ್ಯ ಮಾನುಷರು, ವಿದ್ಯಾಧರರು ಇವರೆಲ್ಲರೂ ಕೂಡ ಬಂದಿದ್ರು. ಗಂಧರ್ವಗಣ ಸಂಕೀರ್ಣ ಶೋಭಿತೋ ಅಪ್ಸರಸಂ ಗಣೈ ನಾರದಶ್ಚ ಜಗೌತತ್ರ. ನಾರದರು ಹಾಡಿದ್ದಾರೆ, ತುಂಬುರುಗಳು ಹಾಡಿದ್ದಾರೆ. ವಿಶ್ವಾವಸು ಚಿತ್ರಸೇನ ಅವರು ಗೀತಕೋವಿದರು, ಇತಿಹಾಸ ಪುರಾಣಗಳನ್ನು ಹೇಳಿದ್ದಾರೆ. ಶಬ್ದಶಾಸ್ತ್ರಜ್ಞರು, ನಾನಾ ವಿಧವಾದಂತಹ ವಾದ್ಯ, ವೀಣಾ, ಶಂಖ, ಶೃಂಗ, ವಂಶ, ಅಂಬುಜ, ಮುರಜ, ಭೇರಿ, ಮಡ್ಡಕ, ಗೋಮುಖ, ಈ ವಿಧವಾದಂತಹ ನಾನಾ ವಿಧವಾದ ವಾದ್ಯಗಳು. ಅಲ್ಲದೆ ವೈಶ್ಯ, ಶೂದ್ರ, ರಾಜರು, ಮ್ಲೇಚ್ಛರು ಅವರು ಬಂದಿದ್ದಾರೆ. ಆದಿ ಮಧ್ಯಾಂತಜಸ್ತಥ ಸರ್ವೇ ಕುರವ ಸಸಿಯೋಧನಾ. ಭೀಷ್ಮದ್ರೋಣಾದಿಗಳು, ದುರ್ಯೋಧನಾದಿಗಳು, ವೃಷ್ಣಿಗಳು, ಯಾದವರು, ಪಾಂಚಾಲರು ಎಲ್ಲರೂ ಬಂದು ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ, ತಮ್ಮ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಕೋಟಿ ಸಹಸ್ರಂ ಪ್ರದದೌ ಬ್ರಾಹ್ಮಣಾನಂ ಮಹಾತ್ಮನಂ. 1000 ಕೋಟಿ ಬಂಗಾರದ ನಾಣ್ಯಗಳನ್ನು, ನಿಷ್ಕಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. 1000 ಕೋಟಿ ಬಂಗಾರದ ನಿಷ್ಕ, 1000 ಕೋಟಿ ಬಂಗಾರದ ನಿಷ್ಕವನ್ನ ದಾನ ಕೊಟ್ಟಿದ್ದಾನೆ. ಕೇವಲ ಬಂಗಾರದ ನಾಣ್ಯಗಳು ಇಷ್ಟು. ವ್ಯಾಸ, ಧೌಮ್ಯ, ವಸಿಷ್ಠ, ನಾರದ, ಸುಮಂತು, ಜೈಮಿನಿ, ಪೈಲ, ವಿಶಂಪಾಯನ, ಯಾಜ್ಞವಲ್ಕ್ಯ, ಕಪಿಲ, ಕಪಾಲ, ಕೌಶಿಕ ಎಂಥ ಜ್ಞಾನಿಗಳು. ಯುಷ್ಮತ್ ಪ್ರಸಾದಾತ್ ಪ್ರಾಪ್ತೋಯಂ ರಾಜಸೂಯೋ ಮಹಾಕ್ರತು. ಸ್ವಾಮಿ ಗುರುಗಳೇ, ನಿಮ್ಮೆಲ್ಲರ ಕೃಪೆಯಿಂದ ಈ ಯಜ್ಞ ಸಾಂಗವಾಗಿ ಮುಗಿದಿದೆ. ನಿಮ್ಮೆಲ್ಲರ ಅನುಗ್ರಹ, ಕೇವಲ ಪರಮಾತ್ಮನ ಪ್ರಸಾದ. ಜನಾರ್ದನ ಪ್ರಸಾದಾಧಿ ಸಂಪೂರ್ಣೋಮೇ ಮನೋರಥ. ರಾಜಸೂಯ ಯಾಗ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಅದನ್ನ ಕೃಷ್ಣನ ಅನುಗ್ರಹದಿಂದ ಅದು ಸಮಾಪ್ತವಾಗಿದೆ. ಅಥ ಯಜ್ಞಂ ಸಮಾಪ್ಯಾಂತೆ ಪೂಜೆಯಾಮಾಸ ಮಾಧವಂ. ಆಮೇಲೆ ಅವಭೃತ ಸ್ನಾನವನ್ನ ಮಾಡಿದ್ದಾರೆ. ಆಗ ಎಲ್ಲ ರಾಜರು ಹೋಗಿ ಬರ್ತೇವೆ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಆಗ ಅವರವರನ್ನ ಕೊಟ್ಟು ಕಳಿಸುವುದಕ್ಕಾಗಿ ಪಾಂಡವರಿಗೆ, ತನ್ನ ತಮ್ಮಂದರಿಗೆ ಹೇಳ್ತಾ ಇದ್ದಾನೆ. ತಮ್ಮಂದ್ರೆಲ್ಲ ಅವರಿಗೆ ಊರಿನವರೆಗೆ, ಸೀಮೆಯವರೆಗೆ ಹೋಗಿ ಅವರನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ವಿರಾಟ ರಾಜ, ಆಮೇಲೆ ದ್ರುಪದ ರಾಜ, ಭೀಷ್ಮ, ಧೃತರಾಷ್ಟ್ರ ಇತ್ಯಾದಿಗಳು ಅವರವರಿಗೆ ಯಾರ್ಯಾರು ಹೋದರು ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಕೃಷ್ಣ, ನಾನು ಹೋಗಿ ಬರ್ತೇನೆ, ನನಗೆ ಸ್ವಲ್ಪ ಸುದ್ದಿ ಬಂದಿದೆ, ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ. ಅಲ್ಲಿ ದ್ವಾರಕಾಪಟ್ಟಣದ ಮೇಲೆ ಸಾಲ್ವದೇಶದ ರಾಜ ಅವನು ಯುದ್ಧವಾಡುವುದಕ್ಕೆ ಬಂದಿದ್ದಾನೆ ದಂಡೆತ್ತಿ. ಆದ್ದರಿಂದ ನಾನು ಹೋಗಲೇಬೇಕು, ನಾನು ಅನಿವಾರ್ಯ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಕೃಷ್ಣ ಹೊರಟೋದು. ಇದು ತೆರೆ ಬಿತ್ತು, ಪ್ರಾರಂಭವಾಯಿತು. ಕೃಷ್ಣ ಹೊರಟೋದ. ತವ ಪ್ರಸಾದಾತ್ ಗೋವಿಂದ ಪ್ರಾಪ್ತ ಕ್ರತುವರೋ ಮಯ ಕಥಂ ತದ್ಗಮನಾರ್ಥಮ್ಮೆ ವಾಣಿ ವಿತರತೆ ನಖ. ಪರಮಾತ್ಮ, ನೀನಿದ್ದದ್ದರಿಂದ ಎಲ್ಲ ಆಗಿದೆ, ನೀನು ಹೋಗಿ ಬರ್ತೇನೆ ಅಂತಂದಾಗ ಹೋಗಿ ಬಾ ಅಂತ ನಾನು ಹೇಗೆ ಹೇಳಿ? ನೀನು ಹೋದರೆ ನಮ್ಮ ಪ್ರಾಣ ಹೋದಂತೆ ಅಲ್ವೇ? ಕಾರ್ಯ ಇದೆ ಅಂತ ಹೇಳ್ತಾ ಇದ್ದಿ, ಅನಿವಾರ್ಯ, ಹೋಗಿ ಬಾ ಅಂತ ಹೇಳಿ ಪರಮಾತ್ಮನನ್ನು ಕೊಟ್ಟು ಕಳಿಸ್ತಾನೆ. ಪರಮಾತ್ಮನ ಅನುಗ್ರಹದಿಂದ ಸಾಮ್ರಾಜ್ಯ ಸಿಕ್ಕಿತು ಅಂತ ನೆನೆಸ್ತಾನೆ. ಸ್ನಾತಶ್ಚ ಕೃತಜಪ್ಯಶ್ಚ ಬ್ರಾಹ್ಮಣನ ಸ್ವಸ್ತಿ ವಾಚ್ಯಚ ಸಂದರಂಚ ಸುಕಲ್ಪಿತಂ. ಪರಮಾತ್ಮ ಆ ರಥದಲ್ಲಿ ಕೂತ್ಕೊಂಡು ಪರಮಾತ್ಮ ಹೊರಟಿದ್ದಾನೆ. ಅವನನ್ನ ಧರ್ಮರಾಜ ಬೆನ್ನತ್ತಿ, ಕಾಲ್ನಡಿಗೆಯಿಂದ ಬೆನ್ನತ್ತಿ ಹೋಗ್ತಾ ಇದ್ದಾನೆ. ಕೊನೆಗೆ ಹೋಗುವಾಗ ಕೃಷ್ಣ ಧರ್ಮರಾಜನಿಗೆ ಹೇಳಿದ ಒಂದು ಮಾತು, ಬಹಳ ಮಹತ್ವದ ಮಾತು. ಅಪ್ರಮತ್ತ ಸ್ಥಿತೋ ನಿತ್ಯಂ
ಪ್ರಜಾ ಪಾಹಿ ವಿಷಂಪತೆ. ಬಹಳ ಅವಧಾನದಿಂದ ಪ್ರಜೆಗಳ ಪಾಲನೆ ಮಾಡು, ಅನವಧಾನದಿಂದ ಯಾವ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ ಅನ್ನುವ ಮಾತು ಕೊನೆಗೆ ಕೃಷ್ಣ ಹೇಳಿ ಹೋದ ಮಾತು. ಇದು ಜೂಜಾಟ ಬೇಡ ಅನ್ನುವುದಕ್ಕೆ ಸೂಚನೆ. ಕೃಷ್ಣ ಹೇಳಿದ ಸಣ್ಣ ಮಾತಿನೊಳಗೆ ಎಲ್ಲ ಅರ್ಥ ತುಂಬಿದೆ, ಅಡಕವಾಗಿದೆ. ಅಷ್ಟು ಹೇಳಿ ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಕೃಷ್ಣ ಪರಮಾತ್ಮ ಹೋಗ್ತಾ ಇರುವಾಗ ಅವರನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕೃಷ್ಣ ರಾಜಸೂಯ ಯಾಗ ಇಲ್ಲಿಗೆ ಸಮಾಪ್ತಿಗೊಳ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಮ್ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.